ಈ ಥರ ಪ್ಲೇನ್ ಟಾಪ್ಸ್ನ ಯೂಸ್ ಮಾಡಿ ನಿಮಗೂ ಕೂಡ ಬೋರ್ ಆಗಿದ್ರೆ ಇಲ್ಲಿದೆ ಐಡಿಯಾ. ಎಸ್, ಈ ಥರ ಪ್ಲೇನ್ ಟಾಪ್ಸ್ನ ಯೂಸ್ ಮಾಡಿ ಬೋರ್ ಆಗಿರುತ್ತೆ, ಅದಕ್ಕೋಸ್ಕರ ಹೊಸ ಐಡಿಯಾದೊಂದಿಗೆ ಬಂದಿದ್ದೀನಿ. ಇದಕ್ಕೆ ಸೀಕ್ವೆನ್ಸ್ ವರ್ಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಹತ್ರ ಯಾವ್ದಾದ್ರು ಪ್ಲೇನ್ ಟಾಪ್ಸ್ ಯಾವ್ದಾದ್ರು ಇದ್ದರೆ ಅದಕ್ಕೆ ನಾವು ಸೀಕ್ವೆನ್ಸ್ ವರ್ಕ್ನ ಮಾಡ್ಕೋಬೋದು. ಅದನ್ನ ಹೇಗೆ ಅಂತ ತೋರಿಸ್ತೀನಿ. ಹಾಗೆ ನನ್ನ ಪೇಜ್ ಮಹಾಲಕ್ಷ್ಮಿ ಡಿಸೈನ್ಸ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಇದೇ ಥರದ ಹೊಸ ಹೊಸ ಟಿಪ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೀಕ್ವೆನ್ಸ್ ವರ್ಕ್ ಮಾಡೋದಕ್ಕೆ ಫಸ್ಟ್ ನಾನು ಒಂದು ಸೂಜಿ ದಾರ ನಾರ್ಮಲ್ ಥ್ರೆಡ್ ತೊಗೊಂಡ್ರೆ ಸಾಕು, ಆ್ಯಂಡ್ ಸೀಕ್ವೆನ್ಸು ಆ್ಯಂಡ್ ಅದಕ್ಕೆ ಎಂಬ್ರಾಯ್ಡ್ರಿ ಹೂಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಎಂಬ್ರಾಯ್ಡ್ರಿ ಹೂಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಸೀಕ್ವೆನ್ಸ್ ವರ್ಕ್ ಮಾಡೋದಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಸೀಕ್ವೆನ್ಸ್ನ ಆ ಪ್ಲೇಸಲ್ಲಿ ಇಟ್ಟು ಕೆಳಗಡೆಯಿಂದ ಸೂಜಿ ತೊಗೊಂಡು ಬಂದು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೆ ಎರಡು ಆ ಕಡೆ ಒಂದು ಈ ಕಡೆ ಒಂದು ಎರಡು ಸ್ಟಿಚ್ ಹಾಕಿದ್ರೆ ಸಾಕು. ನೆಕ್ಸ್ಟ್ ಅದೇ ಥರ ಸೇಮ್ ಪಕ್ಕದಲ್ಲಿ ನೆಕ್ಸ್ಟು ಅದರ ಪಕ್ಕದಲ್ಲಿ ಇನ್ನೊಂದು ಸೀಕ್ವೆನ್ಸು, ಆಮೇಲೆ ಅದರ ಮೇಲ್ಗಡೆ ಇನ್ನೊಂದು ಸೀಕ್ವೆನ್ಸ್ ಇಟ್ಟು ಟೋಟಲ್ 3 ಸೀಕ್ವೆನ್ಸ್ ಜಾಯಿಂಟ್ ಆಗಿ ಬರೋ ಥರ ನಾವು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಆ ಕಡೆ ಒಂದು ಈ ಕಡೆ ಒಂದು ಸ್ಟಿಚ್ ಹಾಕಿದ್ರೆ ಆಯಿತು. ಸೇಮ್ ಮೆಥಡಲ್ಲಿ ನಾವು ಮಾರ್ಕ್ ಮಾಡಿರೋ ಎಲ್ಲ ಪ್ಲೇಸ್ಗೂ ಅದೇ ಥರ ಸೀಕ್ವೆನ್ಸ್ ವರ್ಕ್ನ ಮಾಡಿಕೊಂಡ್ರೆ ನಿಮ್ಮ ಡ್ರೆಸ್ಸು ರೆಡಿ ಆಗುತ್ತೆ.